ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಬೇರೆ ಬೇರೆ ಧರ್ಮಗಳ ಹಬ್ಬಗಳನ್ನು ಏಕೆ ಆಚರಿಸಲಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಪ್ರತಿಯೊಂದು ಧರ್ಮ ಮತ್ತು ಸಮುದಾಯಗಳು ತಮ್ಮ ಸಂಸ್ಕೃತಿಯನ್ನು ಆಚರಿಸುವ ಏಕೈಕ ದೇಶವೆಂದರೆ ಅದುವೇ ಭಾರತ. ಭಾರತದಲ್ಲಿ ನಾವು ಸಾಕಷ್ಟು ವಿವಿಧ ಸಂಪ್ರದಾಯಗಳ ಹಬ್ಬಗಳನ್ನು ನೋಡಬಹುದು. ಅದರಲ್ಲೂ ಭಾರತದಲ್ಲಿ ಸುಂದರವಾಗಿ ಆಚರಿಸಲಾಗುವ ಒಂದಷ್ಟು ಹಬ್ಬಗಳಿವೆ. ಆ ಸುಂದರ ಹಬ್ಬಗಳ್ಯಾವುವು ಅಂತ ಗೊತ್ತೇ? ಭಾರತದಲ್ಲಿ ಪ್ರತಿ ವರ್ಷ ಅನೇಕ ಸುಂದರವಾದ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಆ ಸುಂದರವಾದ ಹಬ್ಬಗಳು ಯಾವುವು ಎಂಬುದನ್ನು ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ ಹಬ್ಬವನ್ನು ಭಾರತದ ವಿವಿಧ ಭಾಗಗಳಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ವಿಶೇಷವಾಗಿ ಮುಂಬೈನಲ್ಲಿ ಹೆಚ್ಚು ಸಂಭ್ರಮ ಮತ್ತು ಸಂತೋಷದಿಂದ ಆಚರಿಸಲಾಗುತ್ತದೆ. ಇದು ಉತ್ತರ ಭಾರತದಲ್ಲೂ ಸಹ ಅದ್ಧೂರಿ ಆಚರಣೆಯನ್ನು ಕಂಡುಕೊಳ್ಳುತ್ತದೆ. ಗಣೇಶನನ್ನು ಪ್ರತಿಷ್ಠಾಪಿಸುವುದರಿಂದ ಹಿಡಿದು ಗಣೇಶ ವಿಸರ್ಜನೆಯವರೆಗೂ ವಿವಿಧ ರೀತಿಯ ಆಚರಣೆಯನ್ನು ಒಳಪಡುತ್ತದೆ. ಹಲವಾರು ಸ್ಥಳಗಳಲ್ಲಿ ದಹಿ ಹಂಡಿ ಮತ್ತು ಗಣೇಶ ಪೆಂಡಾಲ್ಗಳನ್ನು ಕೂಡ ಆಯೋಜಿಸಲಾಗುತ್ತದೆ. ಎರಡನೆಯದಾಗಿ ದುರ್ಗಾ ಪೂಜೆ. ದುರ್ಗಾ ಪೂಜೆಯನ್ನು ದೇಶಾದ್ಯಂತ ಬಂಗಾಳಿ ಸಮುದಾಯದಿಂದ ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ ಮತ್ತು ಭಾರತದ ಅತ್ಯಂತ ಸುಂದರವಾದ ಹಬ್ಬಗಳನ್ನು ಪಟ್ಟಿಯಲ್ಲಿ ಅಗ್ರಸ್ಥಾನ ಅರ್ಹವಾಗಿದೆ. ಹಬ್ಬವನ್ನು ದುರ್ಗಾದೇವಿಯ ಆರಾಧನೆಯೊಂದಿಗೆ ಗುರುತಿಸಲಾಗುತ್ತದೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಬರೋಬ್ಬರಿ 9 ದಿನಗಳ ಕಾಲ ದುರ್ಗಾದೇವಿಯ 9 ವಿವಿಧ ರೂಪಗಳನ್ನು ಈ ಅವಧಿಯಲ್ಲಿ ಪೂಜಿಸಲಾಗುತ್ತದೆ. ಮೂರನೆಯದ್ದು ಹೋಳಿ ಹಬ್ಬ. ಇದನ್ನು ಬಣ್ಣಗಳ ಹಬ್ಬ ಎಂದು ಕರೆಯುತ್ತಾರೆ. ಇದನ್ನು ದೇಶಾದ್ಯಂತ ಹೆಚ್ಚು ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಹೋಳಿ ದಿನದಂದು ಜನರು ಪರಸ್ಪರ ಅನೇಕ ವರ್ಣಗಳ ಬಣ್ಣಗಳನ್ನು ಅನ್ವಯಿಸಲು ತೆರೆದ ಪ್ರದೇಶಗಳಲ್ಲಿ ಸೇರುತ್ತಾರೆ ಮತ್ತು ಅದನ್ನು ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಹೋಳಿ ಹಬ್ಬದ ಹಿಂದಿನ ರಾತ್ರಿ ಹೋಳಿಕಾಳ ತ್ಯಾಗವನ್ನು ಸ್ಮರಿಸಲು ಜನರು ಹೋಳಿಕಾ ದಹನವನ್ನು ನಡೆಸುತ್ತಾರೆ. ಭಾರತದಲ್ಲಿ ಹೋಳಿ ಆಚರಿಸಲು ಅತ್ಯುತ್ತಮ ಸ್ಥಳಗಳು ಮಥುರಾ, ವೃಂದಾವನ ಮತ್ತು ದ್ವಾರಕಾ ಎಂದು ಗುರುತಿಸಲಾಗಿದೆ. ನಾಲ್ಕನೇ ಹಬ್ಬ ದೀಪಾವಳಿ. ದೀಪಗಳ ಹಬ್ಬ ಎಂದು ಕರೆಯಲ್ಪಡುವ ಈ ಹಬ್ಬವನ್ನು ದೇಶಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಜನರು ತಮ್ಮ ಮನೆಗಳನ್ನು ಮೇಣದ ಬತ್ತಿಗಳು, ಮಣ್ಣಿನ ದೀಪಗಳಿಂದ ಅಲಂಕರಿಸುತ್ತಾರೆ.
ಹೊಸ ಬಟ್ಟೆಯನ್ನು ಧರಿಸುತ್ತಾರೆ. ಪರಸ್ಪರ ಸಿಹಿ ಹಂಚಿ ಮತ್ತು ಉಡುಗೊರೆಗಳನ್ನು ನೀಡುವ ಮೂಲಕ ಮನೆಯಲ್ಲಿ ಪೂಜೆ ಮಾಡುತ್ತಾರೆ. 5ನೆಯ ಹಬ್ಬ ಕ್ರಿಸ್ಮಸ್. ಇದು ಕ್ರಿಶ್ಚಿಯನ್ನರ ಹಬ್ಬವಾಗಿದೆ. ಇದು ಕ್ರಿಶ್ಚಿಯನ್ನರ ಏಕೈಕ ಹಬ್ಬ. ಇದು ಬಹುಶಃ ಪ್ರಪಂಚದಾದ್ಯಂತ ಅತ್ಯಂತ ವ್ಯಾಪಕವಾಗಿ ಆಚರಿಸಲಾಗುವ ಹಬ್ಬವಾಗಿದೆ ಮತ್ತು ಭಾರತದಲ್ಲೂ ಅದೇ ಉತ್ಸಾಹದಿಂದ ಜನರು ಕ್ರಿಸ್ಮಸ್ ಆಚರಿಸುವುದನ್ನು ಸಹ ವೀಕ್ಷಿಸಬಹುದು. ಚಳಿಗಾಲದ ವೈಬ್ನಲ್ಲಿ ಈ ಹಬ್ಬದ ಆಚರಣೆಯು ವರ್ಷವಿಡೀ ಮನಸ್ಸಿನಲ್ಲಿ ಇರುವಂತಹ ಸುಂದರ ಅನುಭವಗಳನ್ನು ನೀಡುತ್ತದೆ. ಭಾರತದಲ್ಲಿ ಮೇಘಾಲಯ, ಗೋವಾ ಮತ್ತು ಕೊಚ್ಚಿನ್ ಈ ಉತ್ಸವದ ಭಾಗವಾಗಲು ಉತ್ತಮ ಸ್ಥಳಗಳು. 6ನೆಯ ಹಬ್ಬ ಓಣಂ. ಓಣಂ ಭಾರತದ ಪ್ರಮುಖ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಇದನ್ನು ಕೇರಳದಲ್ಲಿ ತಪ್ಪದೆ ಆಚರಿಸಲಾಗುವ ಹಬ್ಬವಾಗಿದೆ. ಇಲ್ಲಿನ ಜನರು ತಮ್ಮ ಮನೆಗಳನ್ನು ಹೂವಿನಿಂದ ಅಲಂಕರಿಸುತ್ತಾರೆ, ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಸುಮಾರು 13 ಭಕ್ಷ್ಯಗಳ ಊಟವನ್ನು ಸವಿಯುತ್ತಾರೆ. ಈ ಸಮಯದಲ್ಲಿ ಪೌರಾಣಿಕ ರಾಜ ಮಹಾಬಲಿಯನ್ನು ಸ್ವಾಗತಿಸಲು ಹೂವಿನ ದೋಣಿ ಓಟ, ಕಥಕ್ಕಳಿ ನೃತ್ಯ ಮತ್ತು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಾಗಿ ಸ್ಟೇ ಕ್ಯೂರಿಯಸ್.